ಮಗ್ನವಾಗಿರೆ ತ್ರಿಶಲಯ ಅಂತಃಪುರಭೂ ಆನಂದೋತ್ಸಹದಲ್ಲಿ ಸೇವೆಗೈದರವಳಿಗೆ ಸುರನರ ಕನ್ಯೆಯರು ಅಮಿತ್ತೋತ್ಸಾಹದಲ್ಲಿ ನಿಲ್ಲಲವಳ ಸೇವೆಗೆ ದೇವತೆಯರು ಮಂಗಳ ದ್ರವ್ಯಗಳ ಹಿಡಿದು ನಿಂತರು. ಕೆಲರ ತಾಂಬೂಲವ ತಂದು ಕಾಯುತ್ತಿದ್ದರೆ ಕೆಲವರು ಮಜ್ಜನವನು ಎಗಸಲೆಂದು ಕಾದು ನಿಂತರು. ಹಲವರು ದಿವ್ಯ ವಸ್ತ್ರಾಭರಣಗಳೊಡನೆ ಅವಳನ್ನು ಅಲಂಕರಿಸಲೆಂದು ತೊಡಗಿದರು. ಅಂತೆಯೇ ಉತ್ಸಾಹದಿ ಪಾಕಶಾಲೆಯಲ್ಲಿ ಸುರವನಿತೆಯರು ಸಿದ್ಧಗೊಳಿಸಲು ಬಹು ಸ್ವಾದಿಷ್ಟ ಆಹಾರವನು ಬಡಿಸಲವಳಿಗೆ ಭೋಜನವನು ಹಿಡಿದು ಕೈಯಲ್ಲಿ ಲತೆಯಂತೆ ಬಳಕುವ ಕರವಾಳಗಳನ್ನು ನಿಲ್ಲಲವಳ ಅಂಗರಕ್ಷಣೆಗೆ ಕೆಲದಿ ವಿಜಯರು ಧೂರೀಕರಿಸಿದರು ಪುಷ್ಪದೊಳಿನ ಪರಿಮಳಾಸಕ್ತ ಭ್ರಮರಗಳನ್ನು. ಕೆಲವರು ಗುಡಿಸಿ ಸುಮಧೂಳಿ ಆಚ್ಛಾದಿತ ನೆಲವನು ಒರೆಸಿದವರು ಒದ್ದೆ ವಸ್ತ್ರದಲ್ಲದನು. ಆ ಮಗ್ನವಾಗಿರೆ ತ್ರಿಶಲೆಯ ಅಂತಃಪುರವು. ಆ ತ್ರಿಶಲಾದೇವಿಯ ಅಂತಃಪುರದಲ್ಲಿ ಎಲ್ಲ ಸುರಕನ್ಯೆಯರು ಮಗ್ನರಾಗಿದ್ದಾರೆ ಅವಳ ಸೇವೆಯನ್ನು ಮಾಡುವುದಕ್ಕೆ. ಅಮಿತೋತ್ಸಾಹ ಬೇರೆ. ಆ ದೇವತೆಯರೆಲ್ಲ ಮಂಗಲ ದ್ರವ್ಯಗಳನ್ನು ಹಿಡಿದು ನಿಂತಿದ್ದಾರೆ. ಕೆಲವರು ತಾಂಬೂಲವನ್ನು ತಂದು ಯಾವಾಗ ಕೇಳುವಳೋ ಜಿನಮಾತೆ ಎಂದು ಕಾಯುತ್ತಿದ್ದರೆ ಕೆಲವರು ಸ್ನಾನ ಮಾಡಿಸಲು, ಇನ್ನು ಕೆಲವರು ದಿವ್ಯವಾದ ವಸ್ತ್ರ ಆಭರಣಗಳನ್ನಿಟ್ಟುಕೊಂಡು ಯಾವಾಗ ನಾನು ಜಿನಮಾತೆಗೆ ಅಲಂಕಾರ ಮಾಡುತ್ತೇನೋ ಎಂದು ಉತ್ಸಾಹದಿಂದಿರಬೇಕಾದರೆ ಪಾಕಶಾಲೆಯಲ್ಲೂ ಕೂಡ ಆ ಸುರವನಿತೆಯರು ಆ ದೇವಾಂಗದ ಅಮೃತ ಆಹಾರ ತಯಾರು ಮಾಡಲು ಸಿದ್ಧರಾಗಿ ಭೋಜನ ಬಡಿಸಲು ಸಿದ್ಧರಾಗುತ್ತಿದ್ದಾರೆ. ಹೀಗೆ ಲತೆಯಂತೆ ಬಳುಕುವ ಆ ಲತಾಂಗಿಯರು ಅವಳ ಸುತ್ತುವರೆದಿದ್ದಾರೆ ಅವಳ ಅಂಗರಕ್ಷಣೆಗೆ. ದಿವಿಜೆಯರು ಕೂಡ ಆ ಪುಷ್ಪಧೂಳಿನ ಪರಿಮಳವನ್ನು ಹೇಗೆ ಆಸ್ವಾದನೆ ಮಾಡುತ್ತದೋ ಭ್ರಮರಗಳು, ಹಾಗೆ ಇಡೀ ಆ ಅರಮನೆಯನ್ನೆಲ್ಲ ಗುಡಿಸಿ ಸುಮಧೂಳಿ, ಸುಮ ಅಂದರೆ ಪುಷ್ಪಗಳಿಂದ ಇಡೀ ನೆಲಕ್ಕೆ ಹಾಸನ್ನು ಹಾಸಿದ್ದಾರಂತೆ. ಮತ್ತೆ ಒದ್ದೆ ವಸ್ತ್ರವನ್ನು ತೆಗೆದುಕೊಂಡು ಸಾರಿಸಿ ಪುಷ್ಪಗಳನ್ನೆಲ್ಲ ಅಲ್ಲಿ ಹಾಸಿದ್ದಾರಂತೆ. ಎಂತಹ ಮನೋಜ್ಞ! ಮಹಾವೀರ ಮಹಾದರ್ಶನದ ಶ್ರೀ ಗರ್ಭಾವತರಣ ಕಲ್ಯಾಣ ಸಂಪುಟದ ಸಂಪುಟದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಬರೆದಿರುವ ಈ ಮಹಾಕಾವ್ಯ ಒಂದು ಅದ್ಭುತವಾದಂಥ ಕಾವ್ಯ. ಈ ಕಾಲದಲ್ಲೂ ಕೂಡ ಪುರಾಣ ಕಾಲದ ಭಾವನೆಗಳನ್ನು ತಮ್ಮ ಮನದೀಪ್ತಿಯೊಳಗೆ ತಂದು ಮಾಡಿದ್ದಾರಲ್ಲ, ಅದು ಅತ್ಯಂತ ಮನೋಜ್ಞ ಎನ್ನುವುದನ್ನು ನಾವು ತಿಳಿಯಬೇಕು.